ಪ್ರಕರಣದಲ್ಲಿ ಕಾಲ್ತುಳಿತಕ್ಕೆ ಒಳಗಾದ ಭೂಮಿ ಮೃತದೇಹದ ಅಂತಿಮ ದರ್ಶನ ಪಡೆದು ಸಂಸದ ಶ್ರೇಯಸ್ ಪಟೇಲ್ ಅವರು ಅತೀವ ದುಃಖ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಇದೊಂದು ರಾಜ್ಯಕ್ಕೆ ಕರಾಳವಾದ ದಿನ. ಯಾರಿಗೂ ಈ ಒಂದು ಸ್ಥಿತಿ ಬರಬಾರದು. ಒಬ್ಬರೇ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಆ ತಂದೆ ತಾಯಿಗೆ ನೋವು ಗೊತ್ತು. ನನಗಂತೂ ಈ ಘಟನೆ ಬಗ್ಗೆ ಬಹಳ ವಿಷಾದವಿದೆ ಎಂದರು. ಇದರ ಬಗ್ಗೆ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಮಾಡಿದ್ದಾರೆ. ಯಾವ ಇಲಾಖೆ ವೈಫಲ್ಯ ಇದೆ, ಯಾವ ಇಲಾಖೆಯ ತಪ್ಪಿದೆ ಎಂಬುದು ವರದಿಯಲ್ಲಿ ಗೊತ್ತಾಗಲಿದೆ ಎಂದರು. ಯಾರೇ ತಪ್ಪಿತಸ್ಥರಿದ್ದರೂ ಕ್ರಮ ಆಗಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು. ವಿರಾಟ್ ಕೊಹ್ಲಿ ಮತ್ತು ತಂಡ ಬಂದಿತ್ತು. ಇದರ ಬಗ್ಗೆ ಜಾಗೃತಿ ವಹಿಸಬೇಕಾಗಿದ್ದ ಇಂಟೆಲಿಜೆನ್ಸಿ ಅವರು ಏನು ಮಾಡುತ್ತಿದ್ದರು ಎಂದು ಕಿಡಿಕಾರಿದರು. ಹಿಂದಿನ ದಿನ ನಾವು ಸೇರಿ ಎಲ್ಲರೂ ಸಂಭ್ರಮಾಚರಣೆ ಮಾಡಿದ್ವಿ. ಅಷ್ಟು ಜನಸಂಖ್ಯೆ ಸೇರುತ್ತೆ ಎನ್ನುವ ಮಾಹಿತಿ ಇರಲಿಲ್ವಾ? ಮಾಹಿತಿ ಇದ್ದು ಈ ರೀತಿ ಆಯ್ತು ಅನ್ನುವ ಅನುಭವವಿದೆ. ತನಿಖೆಯಲ್ಲಿ ಸತ್ಯತೆ ಹೊರಗೆ ಬರುತ್ತದೆ. ಮುಖ್ಯಮಂತ್ರಿಗಳು ಅನುಮಾನದ ಮೇಲೆ ತನಿಖೆ ಆದೇಶಿಸಿದ್ದಾರೆ. ಇದು ತಲಾಂತರವಾದರೂ ಮರೆಯಲಾಗದಂತಹ ದುರ್ಘಟನೆ. ಇದು ಆಗಬಾರದಿತ್ತು, ಆದರೆ ಆಗಿದೆ. ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಬಾರದು. ಆರ್ಸಿಬಿ ಗೆದ್ದಿರುವುದು ನಮ್ಮ ಹೆಮ್ಮೆ. ಬೆಂಗಳೂರು ನಗರದ ವಿವಿಧ ಇಲಾಖೆಗಳು, ಪೊಲೀಸ್ ಇಲಾಖೆ ಮೇಲೆ ನನಗೆ ಅನುಮಾನ ಇದೆ ಎಂದರು. ಇಷ್ಟು ಮಾಹಿತಿ ಇದ್ದರೂ ಯಾಕೆ ಬಂದೋಬಸ್ತು ಕೊಡಲು ಆಗಲಿಲ್ಲ? 11 ಜನರನ್ನು ನಾವು ಕಳೆದುಕೊಂಡಿದ್ದೇವೆ. ಯಾವ ಇಲಾಖೆಯ ಲೋಪದೋಷ ಎನ್ನುವುದನ್ನು ಪತ್ತೆ ಹಚ್ಚಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.